ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ನಾನು ಹುಷಾರಾಗಿದ್ದೇನೆ, ನೀವೆಲ್ಲರೂ ಸಹ ಹುಷಾರಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ನಾವು ಇವತ್ತು ಎಲ್ಲಿದ್ದೇವೆ ಗೆಸ್ ಮಾಡಿ. ಈಶಾ ಫೌಂಡೇಶನ್ಗೆ 14D ಬಸ್ ಹೋಗ್ತದೆ. ಇದೆಲ್ಲ ಟೈಮಿಂಗ್ಸ್ ಅದ್ರದ್ದು. ಬಸ್ ಬಂತು, ಎಲ್ಲ ಹೋಗ್ತಿದ್ದೇವೆ. ಇಲ್ಲಿಂದ ಈಶಾ ಫೌಂಡೇಶನ್ಗೆ 30 ಕಿಲೋಮೀಟರ್ ಉಂಟು. ಅಣ್ಣ ನಮಸ್ಕಾರ. ಅಣ್ಣ ನಿಮಗೊಂದು ನಮಸ್ಕಾರ. ರಾಯಲ್ ಎನ್ಫೀಲ್ಡ್ ಟಯರ್, ಎತ್ತಿನ ಗಾಡಿ ಅದರಲ್ಲಿ ಹೋಗ್ತಿದ್ರೆ ಮಜಾನೇ ಬೇರೆ. ಧ್ಯಾನಲಿಂಗದೊಳಗೆ ಹೋಗುವಾಗ ಮೊಬೈಲ್, ಎಲೆಕ್ಟ್ರಾನಿಕ್ ಐಟಮ್ಸ್, ಕ್ಯಾಮರಾ, ಲಗೇಜ್ ಬ್ಯಾಗ್ ಯಾವುದು ಕೂಡ ಕೊಂಡೋಗ್ಲಿಕ್ಕೆ ಅಲೋ ಮಾಡೋದಿಲ್ಲ. ಇದನ್ನೆಲ್ಲ ನೀವು ಇಲ್ಲಿ ಡಿಪಾಸಿಟ್ ರೂಮಲ್ಲಿ ಇಟ್ಟು ಹೋಗ್ಬೋದು. ಪೇ ಮಾಡಲಿಕ್ಕಿಲ್ಲ, ಎಲ್ಲ ಫ್ರೀ. ಪರ್ಸ್ ಕ್ಯಾರಿ ಮಾಡಿ. ಒಳಗಡೆ ನಿಮಗೆ ಫುಡ್ಡಿಗೆ ಮತ್ತು ಸೂರ್ಯಕುಂಡ, ಚಂದ್ರಕುಂಡ ಅಲ್ಲಿ ಸ್ನಾನ ಮಾಡಲಿಕ್ಕೆ ನಿಮಗೆ 20 ರೂಪೀಸ್ ಪರ್ ಪರ್ಸನ್ ಪೇ ಮಾಡಲಿಕ್ಕೆ ಇರ್ತದೆ. ಸೊ ಹಾಗಾಗಿ ಪರ್ಸ್ ಕ್ಯಾರಿ ಮಾಡಿ. ಈಗ ಒಳಗೆ ಹೋಗಿ ಬರ್ತೇನೆ. ಒಳಗೆ ಏನುಂಟು ನೋಡಿ ನಿಮಗೆ ಹೇಳ್ತೇನೆ. ಓಕೆ, ಇವಾಗಷ್ಟೇ ನಾನು ಧ್ಯಾನಲಿಂಗದೊಳಗೆ ಹೋಗಿ ಬಂದೆ. ಸ್ಟಾರ್ಟಿಂಗಲ್ಲಿ ಸೂರ್ಯಕೊಂಡ ಕೊಳ ಸಿಗ್ತದೆ ಗಂಡಸರಿಗೆ, ಅದರಲ್ಲಿ ಸ್ನಾನ ಮಾಡಲಿಕ್ಕೆ ಇರ್ತದೆ. ಒಳಗಡೆ ಆರೆಂಜ್ ಕಲರ್ದು ಮುಂಡು ಕೂಡ ಅವರಿಗೆ ಕೊಡ್ತಾರೆ. ಅದಕ್ಕೆ ಒಂದು 20 ರೂಪೀಸ್ ಪೇ ಮಾಡಿದರೆ ಆಯಿತು. ನೀರಂತೂ ತುಂಬ ಕೋಲ್ಡ್ ಇತ್ತು ಒಳಗಡೆ. ಸ್ಟಾರ್ಟಿಂಗ್ ಕಾಲಿಟ್ಟು ಇಲ್ಲಿ ಇಷ್ಟು ಬರೋ ತನಕ ತುಂಬ ಕೋಲ್ಡ್ ಆಗ್ತಿತ್ತು. ಆಮೇಲೆ ಫುಲ್ ಒಂದ್ಸಲ ಮುಳುಗಿದ ಮೇಲೆ ಎಲ್ಲ ಸರಿ ಆಯಿತು. ಅಲ್ಲಿ ಮಾತ್ರ ಮೇಲಿಂದ ಸಹ ನೀರು ಬೀಳ್ತಿರ್ತದೆ. ಮತ್ತು 3 ಶಿವಲಿಂಗಗಳನ್ನು ಇಟ್ಟಿದ್ದಾರೆ ಸೂರ್ಯಕೊಂಡದೊಳಗೆ. ಮುಂದೆ ಹೋಗುವಾಗ ಕೆರೆ ಉಂಟು ಸಣ್ಣದೊಂದು, ಅದಕ್ಕೊಂದು ಬ್ರಿಡ್ಜ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೂರ್ಯಕುಂಡದಲ್ಲಿ ಕೇಸರಿ ಪಂಚೆ ಬಿಟ್ಟು ಬೇರೆ ಏನು ಕೂಡ ಅಲೋ ಮಾಡೋದಿಲ್ಲ. ಖಾಲಿ ಒಂದು ಕೇಸರಿ ಪಂಚೆಯನ್ನು ಮಾತ್ರ ಹಾಕೊಂಡು ಹೋಗ್ಬೇಕು ಒಳಗೆ ಹೋಗುವ. ಮತ್ತೆ ಅಲ್ಲೇ ಫ್ರೆಶ್ ಅಪ್ ಆಗಲಿಕ್ಕೆ ಶವರ್ ಫೆಸಿಲಿಟಿ ಕೂಡ ಉಂಟು. ಒಳಗಡೆ ಭೈರವಿ ದೇವಿದು ಟೆಂಪಲ್ ಇದೆ. ಮತ್ತು ನೀವು ಒಳಗಡೆ ಎಲ್ಲೇ ನೋಡಿದ್ರು ಧ್ಯಾನ, ಮೆಡಿಟೇಷನ್ ಮಾಡ್ತಾನೆ ಇರ್ತಾರೆ. ಮ್ಯೂಸಿಯಂ ಕೂಡ ಇದೆ, ಅದರಲ್ಲಿ ತುಂಬ ಐಟಮ್ಸ್ಗಳು ಉಂಟು. ನಿಮ್ಗೆ ಯಾವ್ದು ಬೇಕು ಅದನ್ನು ತಗೊಳ್ಬೋದು. ಒಳಗಡೆ ಲೇಡೀಸಿಗೆ ಚಂದ್ರಕುಂಡದಲ್ಲಿ ಸ್ನಾನ ಮಾಡ್ಲಿಕ್ಕೆ ಇರ್ತದೆ, ಆರೆಂಜ್ ಕಲರ್ ಫುಲ್ ಡ್ರೆಸ್ ಹಾಕಿ. ಒಂದು ಗುಹೆ ಥರ ಉಂಟು ಧ್ಯಾನಲಿಂಗ. ಒಳಗೋದ್ಮೇಲೆ ತುಂಬ ಜನ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು. ಅವ್ರ ಜೊತೆ ನಾನು ಸಹ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡಿದೆ. ಇದನ್ನೆಲ್ಲ ಮಾಡಿರೋ ಸದ್ಗುರು ಅವರಿಗೂ ಮತ್ತು ಅವರ ಫುಲ್ ಟೀಮ್ನವರಿಗೂ ಒಂದು ಸಲ್ಯೂಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಯಾವಾಗಲಾದ್ರು ಬನ್ನಿ, ಫ್ರೀ ಇರುವಾಗ ವಿಸಿಟ್ ಮಾಡಿ. ಕೊಯಂಬತ್ತೂರಿಗೆ ಬಂದರೆ ಈ ಪ್ಲೇಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಲಾಸ್ಟ್ 4 ಮಂತ್ಸಿಂದ ಎಲ್ಲಿಗೆ ಸಹ ಟ್ರಿಪ್ಪಿಗೆ ಹೋಗಿರಲಿಲ್ಲ. ಹಾಗೆ ಇವತ್ತು ಇಲ್ಲಿ ಆದಿಯೋಗಿಗೆ ಬರಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೆ. ಬಟ್ ಪ್ಲೇಸ್ ಮಾತ್ರ ಫುಲ್ ಆಸಮ್ ಅಂದರೆ ಆಸಮ್. ನಾವಿವತ್ತು ಬೆಳಿಗ್ಗೆ ಬರುವಾಗ ಲೇಟ್ ಆಯಿತು. ಹಾಗೆ ನಾವು ರೀಚ್ ಆಗುವಾಗ 11 ಗಂಟೆ ಆಗಿತ್ತು. ಹಾಗೆ ನಾವು ಫಸ್ಟ್ ಧ್ಯಾನಲಿಂಗಕ್ಕೆ ಹೋದ್ವಿ. ಸಂಜೆ ಟೈಮಲ್ಲಿ ಆದಿಯೋಗಿ ಸ್ಟ್ಯಾಚು ಹತ್ರ. ಸೂಪರ್ ಅಂದರೆ ಸೂಪರ್. ಆದಿಯೋಗಿ ಸ್ಟ್ಯಾಚು ಅಷ್ಟು ದೊಡ್ಡದಾಗಿ ಅದ್ಭುತವಾಗಿ ಕಾಣ್ತಾ ಉಂಟು. ಅದರಲ್ಲಿ ಸಹ ಬ್ಯಾಕ್ ಗ್ರೌಂಡಲ್ಲಿ ಬೆಟ್ಟ ಎಲ್ಲ, ವಾವ್ ಸೂಪರ್. ಇಲ್ಲಿ ಸ್ವಲ್ಪ ಬೆಟ್ಟ ಇಲ್ಲ ಪ್ಲೇಸಲ್ಲಿ. ಈ ಪ್ಲೇಸಲ್ಲಿ ಬೆಟ್ಟ ಇಲ್ಲ, ಬೇರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ ಉದ್ದಕ್ಕೆ ಸಹ ವಾವ್. ಈ ಪ್ಲೇಸ್ ಅಂತೂ ಸನ್ಸೆಟ್ ಆಗ್ತಾ ಉಂಟು. ಆದಿಯೋಗಿ ಸ್ಟ್ಯಾಚು 112 ಫೀಟ್ ಟಾಲ್, 147 ಫೀಟ್ ಲಾಂಗ್ ಮತ್ತು 82 ಫೀಟ್ ವೈಡ್ ಆಗಿದೆ.
ಪ್ರತಿದಿನ ಸಂಜೆ 7 ಗಂಟೆ ಲೇಸರ್ ಲೈಟ್ ಶೋ ಇತ್ತು. 5 ಮಿನಿಟ್ಸಲ್ಲಿ ಈಗ ಸ್ಟಾರ್ಟ್ ಆಗ್ತದೆ. ರೋಡ್ ನೋಡಿ. Better experience, please remain seated in the seating area throughout the show. Kindly avoid standing during the show. Also, please avoid using your mobile phone torch lights during the show. Over 15,000 years ago, ಆದಿಯೋಗಿ ಈಶಾ ಫೌಂಡೇಶನ್ ಎಲ್ಲ ಕಾರ್ಯಕ್ರಮಗಳು ಇವತ್ತು ಮುಗಿಸಾಯಿತು. ಈಗ ನಾವು ಇನ್ನು ಮಂಗಳೂರು ಓಡಾಡ್ತಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಬಾಯ್ ಫ್ರಮ್ ಕೊಯಂಬತ್ತೂರ್ ಈಶಾ ಫೌಂಡೇಶನ್. ಲವ್ ಯು ಆಲ್. ಕೊಯಂಬತ್ತೂರು ಹೋಗ್ಲಿಕ್ಕೆ ಫ್ಲೈಟ್ ಫೆಸಿಲಿಟಿ, ಟ್ರೈನ್ ಫೆಸಿಲಿಟಿ, ಬಸ್ ಫೆಸಿಲಿಟಿ ಎಲ್ಲ ಉಂಟು. ನಿಮಗೆ ಯಾವುದರಲ್ಲಿ ಹತ್ತಿರ ಆಗ್ತದೆ ಅದರಲ್ಲಿ ಹೋಗ್ಬೋದು. ನಿಮಗೆ ನೀವು ಟ್ರೈನಲ್ಲಿ ಏನಾದರೂ ಹೋದರೆ ಕೊಯಂಬತ್ತೂರು ಟ್ರೈನಿಂದ ಇಳಿದು ಅಲ್ಲಿಂದ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೆ ಹೋದರೆ ಗಾಂಧಿಪುರಮಿಂದ ಈಶಾ ಫೌಂಡೇಶನ್ಗೆ ಅರ್ಧ ಗಂಟೆಗೊಮ್ಮೆ ಬಸ್ ಇರ್ತದೆ. ಅಲ್ಲಿಂದ ಆರಾಮ್ಸಿ ಈಶಾ ಫೌಂಡೇಶನ್ಗೆ ಹೋಗ್ಬೋದು. ಮೊದಲೇ ಟ್ರೈನ್ ಬುಕ್ ಎಲ್ಲ ಮಾಡಿಕೊಡಿ, ಯಾಕೆಂದರೆ ಇದು ಕೊಯಂಬತ್ತೂರು ಟ್ರೈನ್ ಯಾವಾಗ ರಶ್ ಇರ್ತದೆ.